ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಯೂನಿಟ್ 2 ಫ್ರೋಸ್ ಟ್ರೂ ಫ್ರೆಂಡ್ಶಿಪ್ ಪಾಠದ ಆಕ್ಟಿವಿಟೀಸ್, ಕ್ವಶನ್ ಆನ್ಸರ್ಸ್ ಹಾಗೆಯೇ ಮತ್ತೆ ಗ್ರಾಮರ್ ಪಾರ್ಟ್ನ ನೋಡೋಣ. ಟ್ರೂ ಫ್ರೆಂಡ್ಶಿಪ್ ನೋಡಿ, ಫಸ್ಟ್ನೇದಾಗಿರೋದು ಒಕ್ಯಾಬ್ಲರಿಲಿರೋದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್ ಅಂತ ಇದೆ. ನಾವು ಬಿಟ್ಟ ಸ್ಥಳನ ತುಂಬಬೇಕು, ಅದಕ್ಕಾಗಿ ಕ್ಲೂಸ್ನ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ಡೈನಿಷಿಯಸ್ ವಾಸ್ ಆನ್ ಅ ಡ್ಯಾಶ್ ರೂಲರ್. ಡೈನಿಷಿಯಸ್ ವಾಸ್ ಆನ್ ಅ ಡ್ಯಾಶ್ ರೂಲರ್. ಇದಕ್ಕೆ ಆನ್ಸರ್ ಇವಿಲ್ ಮೈಂಡೆಡ್. ಇದರ ಅರ್ಥ ಕ್ರೂರಿ ಅಂತ. ಇವಿಲ್ ಮೈಂಡೆಡ್ ರೂಲರ್. ಸೆಕೆಂಡ್ ಕ್ವಶನ್, ಡೆಮನ್ ವಾಸ್ ಟು ಬಿ ಡ್ಯಾಶ್ ಅಂಟಿಲ್ ಪಿಥ್ಯಾಸ್ ರಿಟರ್ನ್. ಡೆಮನ್ ವಾಸ್ ಟು ಬಿ ಇಂಪ್ರಿಷನ್ಡ್ ಅಂಟಿಲ್ ಪಿಥ್ಯಾಸ್ ರಿಟರ್ನ್. ನೋಡಿ, ಇಂಪ್ರಿಷನ್ಡ್ ಅಂದರೆ ಬಂಧಿತ ಅಂತ ಅರ್ಥ. ನೆಕ್ಸ್ಟ್, ಪಿಥ್ಯಾಸ್ ಫೇಸ್ಡ್ ಮೆನಿ ಡೇಂಜರ್ಸ್ ವೈಲ್ ಹಿ ವಾಸ್ ರಿಟರ್ನಿಂಗ್ ಆ್ಯಂಡ್ ವಾಸ್ ಡ್ಯಾಶ್. ಆನ್ಸರ್ ಈಸ್ ಡಿಲೇಡ್. ಡಿಲೇಡ್ ಅಂದ್ರೆ ಲೇಟ್ ಆಯಿತು. ಡೆಮಾನ್ ವಾಸ್ ಶ್ಯೂರ್ that his friend would never. Answer is break his word. Pythias and Damon kept their dash. Answer is Pythias and Damon kept their promises. Next, state whether the following statements are true or false. Write T for the correct and F for the incorrect ಸೆಂಟೆನ್ಸ್ ಅಂತ ಇದೆ. ನೋಡಿ ಇಲ್ಲಿ ನಾವು ಟ್ರೂ ಆರ್ ಫಾಲ್ಸ್ನ ಹಾಕಬೇಕು. ಡೆಮಾನ್ ಆ್ಯಂಡ್ ಪಿಥ್ಯಾಸ್ ವೇರ್ ಲವರ್ಸ್ ಆಫ್ ಟ್ರೂತ್. ಡೆಮಾನ್ ಆ್ಯಂಡ್ ಪಿಥ್ಯಾಸ್ ವೇರ್ ಲವರ್ಸ್ ಆಫ್ ಟ್ರೂತ್. ದಿಸ್ ಸೆಂಟೆನ್ಸ್ ಇಸ್ ಟ್ರೂ. ಟಿ ಅಂತ ಬರಿಬೇಕು. ಡೈನಿಷಿಯಸ್ ವಾಸ್ ಅ ಕೈಂಡ್ ರೂಲರ್ ಅಂತ ಇದೆ. ನೋಡಿ ಇಲ್ಲಿ ಡೈನಿಷಿಯಸ್ ಒಬ್ಬ ದಯಾಳು ರಾಜನಾಗಿದ್ದ ಅಂತ ಇದೆ. ಇದು ತಪ್ಪು, ಅದಕ್ಕಾಗಿ ನಾವು ಎಫ್ ಬರಿಬೇಕು. ಇದನ್ನು ಕರೆಕ್ಟ್ ಮಾಡೋದಾದರೆ ಡೈನಿಷಿಯಸ್ ವಾಸ್ ಅ ಇವಿಲ್ ಮೈಂಡೆಡ್ ರೂಲರ್. ಕೈಂಡ್ ತೆಗೆದು ಇವಿಲ್ ಮೈಂಡೆಡ್ ಹಾಕಿ ನಾವು ಬರಿಬೇಕು. ನೆಕ್ಸ್ಟ್, ಡೆಮಾನ್ ವಾಂಟೆಡ್ ಟು ಸೆಟಲ್ ಹಿಸ್ ಫ್ಯಾಮಿಲಿ ಅಫೇರ್ಸ್ ಬಿಫೋರ್ ಹಿ ಡೈಡ್ ಅಂತ ಇದೆ. ಈ ವಾಕ್ಯ ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಡೆಮಾನ್ ಅಲ್ಲ, ಪಿಥ್ಯಾಸ್. ಪಿಥ್ಯಾಸ್ ವಾಂಟೆಡ್ ಟು ಸೆಟಲ್ ಹಿಸ್ ಫ್ಯಾಮಿಲಿ ಅಫೇರ್ಸ್ ಬಿಫೋರ್ ಹಿ ಡೈಡ್. ನೆಕ್ಸ್ಟ್, ದ ಕಿಂಗ್ ವಾಸ್ ಶ್ಯೂರ್ ದ್ಯಾಟ್ ಪಿಥ್ಯಾಸ್ ವುಡ್ ರಿಟರ್ನ್ ಅಂತ ಇದೆ. ಇದು ತಪ್ಪು, ಫಾಲ್ಸ್. ದ ಕಿಂಗ್ ವಾಸ್ ನಾಟ್ ಶ್ಯೂರ್ ದ್ಯಾಟ್ ಪಿಥ್ಯಾಸ್ ವುಡ್ ರಿಟರ್ನ್. ನೆಕ್ಸ್ಟ್, ಡೆಮಾನ್ ವಾಸ್ ರೆಡಿ ಟು ಡೈ ಫಾರ್ ಹಿಸ್ ಫ್ರೆಂಡ್ ಅಂತ ಇದೆ. ಇದು ಟ್ರೂ. ಪಿಥ್ಯಾಸ್ ರೀಚ್ಡ್ ಇನ್ ಟೈಮ್ ಟು ಸೇವ್ ಹಿಸ್ ಫ್ರೆಂಡ್ ಅಂತ ಇದೆ. ಇಟ್ಸ್ ಆಲ್ಸೋ ಟ್ರೂ. ನೆಕ್ಸ್ಟ್ ಪಾರ್ಟ್ ಈಸ್ comprehension. C1, answer the following questions ಅಂತ ಇದೆ. First question is, where did Damon and Pythias live? The answer is Damon and Pythias lived in Syracuse city. Damon and Pythias lived in a Syracuse city. Next question, who was the ruler of Syracuse? Answer is Dionysius was the ruler of Syracuse. Why did the king want to punish Pythias? Why did the king want to punish Pythias? Answer is, king heard that Pythias had called him cruel and had said something about against him. So king want to punish Pythias. Next question, what did Pythias wish to fulfill before he died? What did Pythias wish to fulfill before he died? ಅವನ ಸಾಯೋದಕ್ಕಿಂತ ಮುಂಚೆ ಅವನ ಕೊನೆ ಆಸೆ ಏನಾಗಿತ್ತು? Pythias wanted to settle his family affairs before he died. Pythias wanted to settle his family affairs
before he died. What was the condition laid down by the king? Condition ಏನು ಹಾಕಿದ್ರು? The condition was the king will fix the day and the hour of Pitha's return. If he does not return in time, then his friend Demon will be die instead of him. ನೋಡಿ, the condition was the king will fix the day and the hour of Pitha's return. If he don't return in time, then his friend Demon will be died instead of him. Why was Pitha's delayed while returning ಅಂತ ಇದೆ. ಇದಕ್ಕೆ ಆನ್ಸರ್, Pitha's had faced many dangers and so he was delayed. Pitha's had faced many dangers while returning and he was delayed. Next question. What did both the friends argue over? Both argue over on taking punishment of king. Both argue over on taking punishment of king. Why did the king set both of them free? ನೋಡಿ, why did the king set both of them free? The king never seen such a true friendship. Both friends kept their promises, so king set them free. ಇನ್ನು ಲ್ಯಾಂಗ್ವೇಜ್ ಎಕ್ಸಸೈಸಸ್ ಅಲ್ಲಿ ಇರೋದು, ಡಿಸ್ಕಸ್ ಇನ್ ಫೇರ್ಸ್ ಆ್ಯಂಡ್ ಫಿಲ್ ಇನ್ ದ ಟೇಬಲ್ ವಿತ್ ದ ಥಿಂಗ್ಸ್ ದಟ್ ಯು ಕ್ಯಾನ್ ಫೈಂಡ್ ಇನ್ ಯುವರ್ ಹೌಸ್. ಒನ್ ಈಸ್ ಡನ್ ಫಾರ್ ಯು ಅಂತ ಇದೆ. ನೀವು ಮನೆಯಲ್ಲಿ ನೋಡುವಂತಹ ವಸ್ತುಗಳ ಹೆಸರನ್ನು ಬರೆಯಿರಿ ಅಂತ ಇದೆ. ಇದು 4ನೇ ತರಗತಿಗೂ ಕೂಡ ಇತ್ತು ನಿಮಗೆ. ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಅಂತ ನೋಡಿ. ಡ್ರಾಯಿಂಗ್ ರೂಮ್ ಅಂದರೆ ಹಾಲಲ್ಲಿ ಏನೇನಿರುತ್ತೆ? ಟೆಲಿವಿಷನ್, ಟೇಬಲ್, ಫ್ಯಾನ್. ನೀವು ಯಾವುದಾದ್ರೂ ವಸ್ತುಗಳಲ್ಲಿ ಬರಿಬೋದು. ನೆಕ್ಸ್ಟ್ ಕಿಚನಲ್ಲಿ ಏನಿರುತ್ತೆ? ಸ್ಟೋವ್. ಯುಟೆನ್ಸಿಲ್ಸ್ ಅಂದರೆ ನೋಡಿ, ಸ್ಟೋವ್, ಯುಟೆನ್ಸಿಲ್ಸ್ ಮತ್ತು ಮಿಕ್ಸರ್, ಇವು ಕಿಚನ್ನಲ್ಲಿರುವಂತಹ ಸಾಮಗ್ರಿಗಳು. ನೆಕ್ಸ್ಟ್ ಬಾತ್ರೂಮ್, ಬಕೆಟ್, ಶವರ್ ಆ್ಯಂಡ್ ಸೋಪ್. ಬೆಡ್ರೂಮ್, ಬೆಡ್, ಪಿಲೋ, ಅಲಾರಮ್, ಕ್ಲಾಕ್. ಇನ್ನು ರೈಟ್ ಅಬೌಟ್ ಯುವರ್ ಸೆಲ್ಫ್ ಅಂತ ಇದೆ ನೋಡಿ. ಮೈ ನೇಮ್, ನಿಮ್ಮ ಹೆಸರನ್ನು ಬರಿಬೇಕು. ಮೈ ನೇಮ್ ಅದ್ವಿಕ್ ಎಸ್ ಪಾಟೀಲ್. ಮೈ ಫಾದರ್ ನೇಮ್, ನೀವು ನಿಮ್ಮ ತಂದೆ ಹೆಸರನ್ನ ಬರಿಬೇಕು. ಮೈ ಮದರ್ ನೇಮ್, ನಿಮ್ಮ ತಾಯಿಯ ಹೆಸರನ್ನು ನೀವು ಇಲ್ಲಿ ಬರಿಬೇಕು. ನೆಕ್ಸ್ಟ್ ಮೈ ಡೇಟ್ ಆಫ್ ಬರ್ತ್, ನೀವು ಹುಟ್ಟಿದ ದಿನಾಂಕವನ್ನು ನೀವು ಇಲ್ಲಿ ಬರಿಬೇಕು. ತಾರೀಕು, ತಿಂಗಳು, ವರ್ಷ. ಮೈ ಪ್ಲೇಸ್ ಆಫ್ ಬರ್ತ್, ನೀವು ಎಲ್ಲಿ ಹುಟ್ಟಿದ್ದೀರಾ ಅನ್ನೋದನ್ನು ಬರಿಬೇಕು. ಮೈ ಸ್ಕೂಲ್ ನೇಮ್, ನಿಮ್ಮ ಶಾಲೆ ಹೆಸರನ್ನು ಕೂಡ ಇಲ್ಲಿ ನೀವು ಬರಿಬೇಕು. ಇದಿಷ್ಟು ಟ್ರೂ ಫ್ರೆಂಡ್ಶಿಪ್ ಪಾಠದ ಆ್ಯಕ್ಟಿವಿಟೀಸ್, ಕ್ವಶನ್ ಆನ್ಸರ್ಸ್, ಹಾಗೆಯೇ ಲ್ಯಾಂಗ್ವೇಜ್ ಎಕ್ಸಸರೀಸ್. ಈ ಮಾಹಿತಿ ತಮಗೂ ಕೂಡ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.